ನೀವು ಹಾಕೊಟ್ಟಿದ್ದ ದಾರಿಲಿ ಒಂದು ಹೆಜ್ಜೆನೂ ಹಿಂದೆ ಇಡಲ್ಲ. ನೀನು ಇದನ್ನು ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಆದರೆ ಇದನ್ನು ವಿರೋಧಿಸೋ ಜನ ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ನಿನಗೆ ಗೊತ್ತಲ್ವಾ? ಈ ವಿರೋಧದ ಮಧ್ಯೆ ಈ ದೀಪ ಆರ್ದ ಹಾಗೆ ನೀನು ಹೇಗೆ ಕಾಪಾಡ್ತೀಯ ಅನ್ನೋ ಆತಂಕ ನನ್ನನ್ನು ಕಾಡುತ್ತೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ನಾನು ಏನು ಬೇಕಾದರೂ ಸಾಧಿಸ್ತೀನಿ ಅನ್ನೋ ಧೈರ್ಯ ನನಗಿದೆ. ನೀವು ಚಿಂತೆ ಮಾಡಿಬಿಡಿ ತಾತ. ಹಾಗಾದರೆ ಈ ಸೇವಾ ಕಾರ್ಯನ ನಮ್ಮ ಆಸ್ಪತ್ರೆ ಯಾವತ್ತೂ ನಿಲ್ಲಿಸಲ್ಲ ಅನ್ನೋ ಭರವಸೆನ ನನಗೆ ಕೊಡು. ಏನೇ ಆಗಲಿ, ಈ ಸೇವೆ ನಮ್ಮಲ್ಲಿ ನಿರಂತರವಾಗಿ ನಡೆಯುತ್ತೆ. ಅದನ್ನು ನಾನು ನಡೆಸ್ಕೊಂಡು ಹೋಗ್ತೀನಿ. ನೆಮ್ಮದಿ ಆಯಿತು. ಮಹಾಭಾರತದ ಕರ್ಣ ತನ್ನ ದಾನಗುಣದಿಂದ ಪ್ರಸಿದ್ಧಿ ಪಡೆದ. ಈ ಕರ್ಣ ತನ್ನ ಸೇವೆಯಿಂದ ಪ್ರಸಿದ್ಧಿ ಪಡೀಲಿ, ಅದು ಈ ತಾತನ ಹಾರೈಕೆ. ಕರ್ಣ, ಇದೆಲ್ಲ ಹೇಳೋಕ್ಕೊಂದು ಕಾರಣನೂ ಇದೆ. ನನಗೂ ವಯಸ್ಸಾಯಿತು, ಯಾವಾಗ ಅಲ್ಲಿಂದ ಕರೆ ಬರುತ್ತೋ ಗೊತ್ತಿಲ್ಲ. ನಾನು ಇರಲಿ ಇಲ್ಲೇ ಹೋಗಲಿ, ಈ ಸೇವಾ ಕಾರ್ಯ ಮಾತ್ರ ಯಾವತ್ತಿಗೂ ನಿಲ್ಲಬಾರ್ದು. ಹಾಗೆ ನೋಡ್ಕೊಂಡು ಹೋಗ್ಬೇಕು. ಸೇವೆ ಮುಂದುವರಿಯುತ್ತೆ ತಾತ. ನೀವು ಹೀಗೆಲ್ಲ ಮಾತಾಡಬೇಡಿ. ನೀವು ಹಾಕೊಟ್ಟಿದ್ದ ದಾರಿನೇ ನನ್ನ ಗುರಿ. ಸರ್, ಕಣ ಸರ್, ಹೇಳಿ ದಿನೇಶ್, ವಾರಕ್ಕೆ ಎಷ್ಟು ತಗೋಬೋದು? ನಿಜ ಹೇಳ್ಬೇಕಂದ್ರೆ ಈ ವಾರದಲ್ಲಿ ₹1 ತೆಗೆಯೋದು ಕಷ್ಟ ಸರ್. ವಾಟ್? ಏಕೇನು ಪ್ರಾಬ್ಲಮ್ಮು? ಆಸ್ಪತ್ರೆ ಫೈನಾನ್ಷಿಯಲ್ ಕಂಡೀಷನ್ ಚೆನ್ನಾಗಿಲ್ಲ ಸರ್. ಈಗಿರೋ ಪರಿಸ್ಥಿತಿಲಿ ಸ್ಟಾಫ್ಗೆ ನೆಕ್ಸ್ಟ್ ಮಂತ್ ಸಂಬಳ ಕೊಡೋ ಪರಿಸ್ಥಿತಿನೂ ಇಲ್ಲ ಸರ್. ಹೊರಗಡೆಯಿಂದ ಸಾಲ ತರೋ ಪರಿಸ್ಥಿತಿ ಇದೆ. ಏಕೆ? ನಮ್ಮ ಹಾಸ್ಪಿಟ್ಲ್ ಬರೋ ಡೆಲಿವರಿ ಕೇಸ್ನ ಬಡೂರು ಅನ್ನೋ ಕಾರಣಕ್ಕೆ ಫ್ರೀಯಾಗಿ ಮಾಡ್ತಾ ಇದ್ದೀರಾ. ಇನ್ನು ಉಳಿದಿದ್ದ ಪೇಷಂಟ್ ಹತ್ರ 60% ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀರಾ. ಅದರಲ್ಲೂ ನಮ್ಮಲ್ಲಿ ಡೆಲಿವರಿ ಕೇಸೇ ಜಾಸ್ತಿ ಇರೋದು. ಹೀಗಾಗಿ ಇನ್ಕಮ್ ಕಮ್ಮಿ, ಖರ್ಚು ಜಾಸ್ತಿ ಸರ್. ಇದೇ ದೊಡ್ಡ ಪ್ರಾಬ್ಲಮ್. ಬೇರೆ ಡಿಪಾರ್ಟ್ಮೆಂಟ್ ಇನ್ಕಮ್ ಹೇಗಿದೆ? ಬೇರೆ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಟ್ಟು ಬರೋರು ತುಂಬ ಕಡಿಮೆ ಇದ್ದಾರೆ ಸರ್. ಜನರಿಗೆ ನಮ್ಮ ಆಸ್ಪತ್ರೆ ಅಂದರೆ ಫ್ರೀ ಸರ್ವಿಸ್ ಅನ್ನೋದು ತಲೆ ತುಂಬಿದೆ. ಹಣ ಇರೋರು ಅಕ್ಕಪಕ್ಕದ ಆಸ್ಪತ್ರೆಗೆ ಹೋಗ್ತಾರೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ದಿನೇಶ್, 1 ವೀಕಲ್ಲಿ ಹೇಗಾದರೂ ಮಾಡಿ 25 ಕೋಟಿ ಅರೇಂಜ್ ಮಾಡೋಕ್ಕಾಗಲ್ವಾ? ಸರ್, 25 ಕೋಟಿನಾ? ಇಂಪಾಸಿಬಲ್ ಸರ್. ಅದು ಅರ್ಧದಷ್ಟು ಬ್ಯಾಲೆನ್ಸು ಕೂಡ ಇಲ್ಲ ಸರ್. ಹಾಗಿದ್ರೆ ಏನು ಮಾಡೋದು? ಸ್ಟಾಫ್ ಸ್ಯಾಲ್ರಿಗೂ ಪ್ರಾಬ್ಲಮ್ ಆಗುತ್ತಾ? ಹೌದು ಸರ್. ಈಗಿರೋ ಬ್ಯಾಲೆನ್ಸಲ್ಲಿ ಈ ಮಂತಿನ ಸ್ಯಾಲ್ರಿ ಸ್ಟಾಫ್ಗಳಿಗೆ ಆಗೋ ಈಗ ಅರೇಂಜ್ ಮಾಡ್ಬೋದು. ಆದರೆ ಆಚೆಯಿಂದ ಲೋನ್ ತಗೊಳ್ಳೋದು ಅನಿವಾರ್ಯ ಆಗ್ಬೋದು ಸರ್. ಆಸ್ಪತ್ರೆ ಇನ್ಕಮ್ ಜಾಸ್ತಿ ಮಾಡೋದಕ್ಕೆ ನಾವು ಒಂದಷ್ಟು ಪ್ಲಾನ್ ಮಾಡಲೇಬೇಕು ಸರ್. ನಮ್ಮ ಆಸ್ಪತ್ರೆ ನೇಮು ಫೇಮು ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪೇಷಂಟು ಕೂಡ ತುಂಬಾ ಬರ್ತಾರೆ. ಡೆಲಿವರಿ ಹ್ಯಾಂಡಲ್ ಮಾಡೋದ್ರಲ್ಲಿ ನಾವೇ ನಂಬರ್ 1. ಆದರೆ ಆದಾಯ ಮಾತ್ರ ಏನೂ ಇಲ್ಲ ಸರ್. ಥ್ಯಾಂಕ್ ಯು ದಿನೇಶ್. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ನೀವು ಹೊರಡಿ. ಓಕೆ ಸರ್, ಬರ್ತೀನಿ ಸರ್. ಇನ್ನೊಬ್ರಲ್ಲಿ ಒಳ್ಳೇದನ್ನೇ ಕಾಣೋದಕ್ಕೆ ಮನಸ್ಸು ಶುದ್ಧವಾಗಿರ್ಬೇಕಂತೆ. ಆಕ್ಚುಲಿ ನೀವು ಎಷ್ಟು ಬ್ಯೂಟಿಫುಲ್ ಗೊತ್ತಾ? ನೀನು ಈ ಮನೆಗೆ ಸೊಸೆಯಾಗಿ ಬರೋದಕ್ಕೆ ನಾವೆಲ್ಲರೂ ತುಂಬಾ ಪುಣ್ಯ ಮಾಡಿದ್ದೀವಿ. ನಾನು ಅಷ್ಟೇ ಅಮ್ಮ. ನಿನ್ ಸೊಸೆ ಆಗಿರೋದು ನನ್ನ ಭಾಗ್ಯ ಅನ್ಕೋತೀನಿ. ನೀನ್ ಹಾಗೆ ಅನ್ಕೊಳ್ಳೋದು ನಿನ್ ದೊಡ್ಡ ಗುಣನಿದೆ. ಯಾಕಂದ್ರೆ ಈ ಮನೆ ಪರಿಸ್ಥಿತಿ ಎಂಥದ್ದು, ಈ ಮನೇಲಿರೋರ್ ಮನಸ್ಥಿತಿ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಇಂಥ ಸ್ಥಿತಿಲಿ ನಿನ್ನ ಮುಂದೆ ದೊಡ್ಡ ಜವಾಬ್ದಾರಿನೇ ಇದೆ. ಅದೇನಂತ ಹೇಳಿ ಅಮ್ಮ. ಈ ಮನೆಗೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಕರ್ಣನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು. ಅವನ ಮುಖದಲ್ಲಿ ಸದಾ ಸಂತೋಷ ಕಾಣ್ಬೇಕು. ಅವನ್ ಬೆಳೆಯೋ ಹಾದಿಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ದ ಅಂತ ನೀನೇ ನೋಡಿದ್ಯಾ. ಇನ್ಮೇಲಾದ್ರೂ ಅವನ್ ಸುಖವಾಗಿ ಬಾಳೋ ತರ ಆಗ್ಬೇಕು. ಕರ್ಣ ಸರ್ ಬದುಕಿರೋ ಬದುಕನ್ನ ನಾವ್ಯಾರು ಒಂದ್ ಕ್ಷಣನೂ ಬದುಕಕ್ಕಾಗಲ್ಲ ಅಮ್ಮ. ಅಷ್ಟು ಸಂಕಟ ನೋವನ್ನ ಕಂಡಿದ್ದಾರೆ. ನನ್ನ ಶಕ್ತಿ ಮೀರಿ ಅವರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಇದು ನಾನ್ ನಿಮಗ್ ಕೊಡ್ತಿರೋ ಪ್ರಾಮಿಸ್. ನಿನ್ನಂತವಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ
ನನ್ನ ಕಂದ ಅದೆಷ್ಟು ಪುಣ್ಯ ಮಾಡಿದನೋ ಏನೋ. ನೋ 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 ನೋ, ನೀವು ತಪ್ಪು ಹೇಳ್ತಿದ್ದೀರಾ ಅಮ್ಮ. ಕರ್ಣ ಸರ್ನ ಗಂಡನಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅದು ಈ ಜನ್ಮದ ಪುಣ್ಯ ಅಲ್ಲ, 7-8 ಜನ್ಮದ ಪುಣ್ಯ. ಇಷ್ಟೆಲ್ಲ 7 ಬೀಳುಗಳನ್ನೆಲ್ಲ ಅನುಭವಿಸಿ ನೀನ್ ಕರ್ಣನ ಮದುವೆ ಆಗಿದ್ಯಾ. ಈಗಷ್ಟೇ ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಚೆನ್ನಾಗಿರು ಕಂದ. ನಾನು ಈ ಮನೆಗೆ ತುಂಬಾ ಖುಷಿಯಾಗಿ ಬಂದೆ. ಸೊಸೆಯಾಗಿ ಖುಷಿಯಾಗಿದ್ದೀನಿ. ಆದ್ರೆ ಇವ್ರ ಹೆಂಡತಿಯಾಗಿ ಅದನ್ ಬಿಡು. ನೀವು ದಿನನಿತ್ಯ ಎಷ್ಟು ಚಿತ್ರಹಿಂಸೆ ಅನುಭವಿಸ್ತಿದ್ದೀರಾ ಅಂತ ನನಗೆ ಗೊತ್ತಮ್ಮ. ಅಷ್ಟೆಲ್ಲ ಆದರೂ ಸದಾ ಮುಗ್ದಲ್ಲಿ ನಗು ಇಟ್ಕೊಂಡು ತಾಳ್ಮೆಯಿಂದ ಎಲ್ಲದನ್ನು ನಿಭಾಯಿಸ್ತಿರೋದು ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಅಮ್ಮ. ಇಲ್ಲಿ ಇವ್ರ ಜೊತೆ ಬದುಕೋದಕ್ಕೆ ತಾಳ್ಮೆ ಅನಿವಾರ್ಯ ಆಗಿತ್ತು. ನೀನು ಇನ್ಮೇಲೆ ಜೋಪಾನವಾಗಿರ್ಬೇಕು. ನೀನ್ ಒಳ್ಳೆತನ ನಿನಗೆ ಶಕ್ತಿ ಆಗ್ಬೇಕೆ ಹೊರತು ವೀಕ್ನೆಸ್ ಆಗ್ಬಾರ್ದು. ಆದ್ರೆ ನಿನ್ ಧೈರ್ಯನ್ ಮಾತ್ರ ಯಾವತ್ತೂ ಬಿಟ್ಕೊಡೋದಕ್ಕೆ ಹೋಗ್ಬೇಡ. ಈ ಮನೇಲಿ ಒಬ್ಬೊಬ್ರ ಸ್ವಭಾವನೂ ಒಂದೊಂದ್ ಥರ ಇದೆ. ನೀನ್ ಎಲ್ಲಾನು ತುಂಬಾ ಜಾಣ್ಮೆಯಿಂದ ಸಂಭಾಳಿಸ್ಕೊಂಡು ಹೋಗ್ಬೇಕು. ನೀವು ನನ್ನ ಜೊತೆಗಿದ್ದೀರಲ್ಲ, ಅದೇ ನನಗೆ ಧೈರ್ಯ. ನಿನ್ ಒಳ್ಳೆತನಕ್ಕೆ ನಾನು ಸದಾ ಜೊತೆಯಾಗಿರ್ತೀನಿ. ನಮ್ಮ ಯಜಮಾನ್ರನ್ನ ಅತ್ತೆ ಮನೆ ಬಿಟ್ಟು ಹೋಗು ಅಂದ್ರು. ಆದ್ರೆ ನೀನು ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಅವ್ರ ಮನೆಯಿಂದ ಹೊರಗಡೆ ಹೋಗೋದನ್ನ ತಡೆದೆ. ಆಗ್ಲೇ ನಿನ್ ಮನ್ಸು ಎಷ್ಟು ವಿಶಾಲವಾಗಿದೆ ಅಂತ ನನ್ಗೆ ಅರ್ಥ ಆಯ್ತು.